ಹಲೋ ವೀಕ್ಷಕರೇ, ನಮಸ್ತೆ. ಸಕುಟುಂಬ ಸಮೇತ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಅವಲಕ್ಕಿಯಿಂದ ದಿಢೀರಂತ ಹೇಗೆ ರೊಟ್ಟಿ ಮಾಡ್ಕೊಳ್ಳೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಇದ್ದೀನಿ. ಮೊದಲಿಗೆ ಒಂದು ಬೌಲಲ್ಲಿ ಅವಲಕ್ಕಿ ತೊಗೊಂಡಿದ್ದೀನಿ. ಅದು ಯಾವ ಅವಲಕ್ಕಿ ಆದರೂ ಆಗ್ಬೋದು, ಪೇಪರ್ ಅವಲಕ್ಕಿ ಆದರೂ ಆಗ್ಬೋದು, ಮೀಡಿಯಮ್ ಆದರೂ ಆಗ್ಬೋದು. ಇದನ್ನು ಮೊದಲು ಒಂದು ಸಲ ನೀರಲ್ಲಿ ತೊಳೆದ್ಬಿಟ್ಟು ಆ ನೀರನ್ನು ಚೆಲ್ಲಿ ಆಮೇಲೆ ಸ್ವಲ್ಪ ನೀರನ್ನು ಚಿಮುಕಿಸ್ಬಿಟ್ಟು ಒಂದು 10 ನಿಮಿಷ ಇದನ್ನು ಮುಚ್ಚಿಟ್ಬಿಡಿ. ಈಗ ನೋಡಿ, ಮುಟ್ಟು ನೋಡಿದ್ರೆ ಕೈಯಲ್ಲಿ ಗೊತ್ತಾಗುತ್ತೆ ಈ ಥರ ಮೆತ್ತಗಾಗಿರಬೇಕು. ಇದನ್ನು ನಾನೊಂದು ಬೇರೆ ಒಂದು ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಸರ್ವ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ರೊಟ್ಟಿ ಹದಕ್ಕೆ ನಾದ್ಕೊಬೇಕು. ಇದನ್ನು ಸ್ಕೂಲಿಗೆ ಮಕ್ಕಳುಗಳು ಸಂಜೆಯಿಂದ ಮನೆ ಬರ್ತಾರಲ್ಲ, ಅವಾಗ ಒಂದು 20 ನಿಮಿಷದಲ್ಲೇ ಮಾಡಿಕೊಡ್ಬೋದು ನೀವು. ಇದೇನು ಕಷ್ಟ ಇಲ್ಲ, ರೆಡಿ ಇಟ್ಕೊಂಡಿದ್ರೆ ಒಂದು 20 ನಿಮಿಷದಲ್ಲಿ ಮಾಡಿಕೊಡ್ಬೋದು. ಈಗ ರೊಟ್ಟಿ ಹದಕ್ಕೆ ಬರುತ್ತೆ ನೋಡಿ, ಚೆನ್ನಾಗಿ ರೊಟ್ಟಿ ಹದಕ್ಕೆ ಬರುತ್ತಂತ ಇದನ್ನು ಚೆನ್ನಾಗಿ ನಾದ್ಕೊಂಡು ಒಂದು ಸೈಡ್ ಎತ್ತಿಟ್ಕೊಂಬಿಡಿ. ಇದಕ್ಕೆ ಒಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಬೇಕು. ಅದೇನೆಂದರೆ ಒಂದು ಸ್ವಲ್ಪ ತುರಿದಿರೋಂಥ ಕ್ಯಾರೆಟು, ಎರಡೆರಡು ಹಸಿಮೆಣಸು, ಒಂದು ಈರುಳ್ಳಿ ಒಂದು ಗಡ್ಡೆ ಹಾಕ್ಕೊಂಡಿದ್ದೀನಿ ಸಣ್ಣಕ್ಕೆ ಹೆಚ್ಕೊಂಡು. ಆಮೇಲೆ ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ರುಚಿ ಕೊಡೋಕ್ಕೋಸ್ಕರ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಇದಕ್ಕೊಂದು 2 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಕಡಲೆ ಹಿಟ್ಟು. ಆಮೇಲೆ ಒಂದೇ 1 ಟೀ ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಒಂದು ರೊಟ್ಟಿ ಹದಕ್ಕೆ ಬರೋವರೆಗೂ ಚೆನ್ನಾಗಿ ಇದನ್ನು ನಾದಬೇಕು. ಅದು ಕಲಿಸ್ತಾನೆ ಗೊತ್ತಾಗುತ್ತೆ ನಿಮಗೆ. ತಾಳಿಪಟ್ಟಿ ಕಲಿಸ್ಕೊತೀವಲ್ಲ ನಾವು ಅಕ್ಕಿದು, ಆ ಥರ ಆಗುತ್ತೆ. ಚೆನ್ನಾಗಿ ನಾದ್ಕೊಳ್ಳಿ, ಎಲ್ಲ ಮಿಕ್ಸ್ ಆಗಲಿ ಚೆನ್ನಾಗೆ. ಇಷ್ಟಾದರೆ ಸಾಕಿದು. ಇವಾಗ ನಾನು ಒಂದು ಕವರ್ ಮೇಲೆ ತಟ್ಕೊತೀನಿ. ಒಂದು ಪ್ಲಾಸ್ಟಿಕ್ ಕವರಿಗೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಆ ಎಣ್ಣೆ ಮೇಲೆ ಒಂದು ಮೀಡಿಯಮ್ ಸೈಜಿಂದು ಉಂಡೆ ಮಾಡಿಕೊಂಡು ಆ ಕವರಿಗೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಮೇಲ್ಗಡೆನೂ ಎಣ್ಣೆ ಹಚ್ಕೊಂಡು ಎಣ್ಣೆ ತಟ್ಟಬೇಕಿದು. ಎಣ್ಣೆಲೇ ಮಾಡೋದಿದು, ನೀರೇನು ಹಾಕಕ್ಕೆ ಹೋಗಬೇಡಿ. ಎಣ್ಣೆಲೇ ನೀವು ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ತಟ್ಕೊಳ್ಳಿ. ಎಷ್ಟು ತೆಳು ಮಾಡಿಕೊಂಡ್ರೂ ಬರುತ್ತೆ ಚೆನ್ನಾಗಿ. ಇದು ತಿನ್ನೋಕ್ಕೇನು ಚಟ್ನಿ, ಇದಕ್ಕೆ ಪಲ್ಯ ಏನು ಬೇಡ, ಯಾಕಂದರೆ ಎಲ್ಲ ಐಟಮ್ಸು ಇಂಗ್ರೀಡಿಯೆಂಟ್ಸ್ ಇದರೊಳಗೆ ಇರೋದ್ರಿಂದ ಅದು ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅಥವಾ ಹಾಗೆ ಆಗಲ್ಲ ಅಂತ ಏನಾರು ಅಂದರೆ ಮೊಸರು ಚಟ್ನಿ ಪುಡಿ ಇದ್ದರೂ ಚೆನ್ನಾಗಿರುತ್ತೆ. ಇಷ್ಟು ತಟ್ಕೊಂಡ್ರೆ ಸಾಕು. ಈಗ ಒಂದು ರೊಟ್ಟಿದು ತವಾ ತೊಗೊಂಡಿದ್ದೀನಿ. ಆ ತವಾಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ರೊಟ್ಟಿ ಹಾಕ್ತಾಯಿದ್ದೀನಿ. ಮೊದಲು ಒಂದು ಸ್ವಲ್ಪ ದೊಡ್ಡ ಉರಿಲೇ ಇಟ್ಕೊಳ್ಳಿ ಬೆಂಕಿ. ತವ ಚೆನ್ನಾಗಿ ಕಾದೋದು, ಕೆಳಗಡೆ ಸೈಡ್ ಚೆನ್ನಾಗಿ ಕಾದರೆ ಮೇಲೆ ಎದ್ದೇಳುತ್ತೆ, ಇಲ್ಲ ತೆಗಿಬೇಕಿದ್ರೆ ಒಂದು ಸ್ವಲ್ಪ ಇದಾಗ್ಬಿಡುತ್ತೆ. ಚೆನ್ನಾಗಿ ಕಾಯಲಿ ಎರಡೂ ಸೈಡು. ಫಸ್ಟು ದೊಡ್ಡ ಉರಿಲೇ ಬೇಯಿಸ್ಕೊಂಡು ಆಮೇಲೆ ಮೀಡಿಯಮ್ ಉರಿಲಿ ಸಣ್ಣದಾಗಿ ಮಾಡ್ಕೊಳ್ಳಿ. ಈಗ ಬರ್ತಾಯಿದೆ ನೋಡಿ. ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಮೀಡಿಯಮ್ ಉರಿಲೇ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಒತ್ತಿ ಆದಷ್ಟು ವಿಡಿಯೋನ ಶೇರ್ ಮಾಡಿ. ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಹೇಗೆ ಕಮೆಂಟಲ್ಲಿ ತಿಳಿಸ್ತೀರ ಅನ್ನೋದ್ರ ಮೇಲೆ ನಾವು ಮುಂದಿನ ವಿಡಿಯೋ ಮಾಡೋಕ್ಕೆ ನಮಗೆ ಒಂದು ಸ್ಫೂರ್ತಿ ಅನಿಸುತ್ತೆ, ನೀವು ಕೊಡೋ ಕಮೆಂಟ್ಗಳು. ಇನ್ನೊಂದು ಸ್ವಲ್ಪ ಆ ಕಡೆ ಈ ಕಡೆ ಎರಡೂ ಸೈಡು ಇನ್ನೊಂದು ಸ್ವಲ್ಪ ಬೇಯಿಸ್ಕೊಬೇಕು. ಈಗ ಮೀಡಿಯಮ್ ಉರಿಲಿ, ದೊಡ್ಡ ಉರಿಲಿ ಬೇಯಿಸ್ಕೊಂಡೆ, ಈಗ ಮೀಡಿಯಮ್ ಉರಿಲಿ ಬೇಯಿಸ್ಕೊತಾ ಇದ್ದೀನಿ. ಈಗ ಸರ್ವ್ ಮಾಡ್ಕೊತೀನಿ ತಟ್ಟೆಗೆ. ನೋಡಿ, ಹಾಗೆ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ನೀವು ಟ್ರೈ ಮಾಡಿ, ಚೆನ್ನಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಓಕೆ, ಬಾಯ್ ವೀಕ್ಷಕರೇ, ನಮಸ್ತೆ, ಥ್ಯಾಂಕ್ ಯು.